ಇಲ್ಲಿ ನೋಡ್ರಿ, ಇದು ಕಣ್ಣಿಗೆ ಹಾಕ್ಕೊಂಡು ಮಲ್ಕೊಳೋದು. ರಾತ್ರಿ ಹೊತ್ತಲ್ಲಿ ಒಂದು ಸ್ವಲ್ಪ ಇದನ್ನ ನೀವು ಐಸ್ ಕ್ಯೂಬಲ್ಲಿ, ಅಂದರೆ ನೀವು ಫ್ರೀಝರ್ ಇಡಬಾರ್ದು, ಫ್ರಿಜ್ಜಲ್ಲಿ ಇಡಬೇಕು. ನೀವು ಅಂದರೆ ಕಣ್ಣು ಉರಿ ಇರ್ತೈತಿ, ಕಣ್ಣು ಭಾಳನ ಸ್ಟ್ರೆಸ್ ಆಗಿ ಕಣ್ಣು ಉರಿಯೋದು, ಕಣ್ಣು ನೋವು ಬರೋದು ಈ ರೀತಿ ಆಗ್ತಿರ್ತೈತಲ್ಲ, ಇದು ಅದನ್ನು ಭಾಳನ ರಿಲೀಫ್ ಮಾಡ್ತೈತಿ. ನೀವು ಇದನ್ನು ಹಚ್ಚಿ ಆದಮೇಲೆ ನೀವು ಹಂಗಂದ್ರೆ ಮಲ್ಕೋಬೋದು, ಇಲ್ಲ ಅಂತಂದ್ರೆ ಫೇಸ್ ವಾಶ್ ಮಾಡಿ ಮಲ್ಕೋಬೋದು 10 ರಿಂದ 15 ನಿಮಿಷ ಬಿಟ್ಟು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಟಿವಿ ಮುಂದೆ, ಫೋನ್ ಮುಂದೆ ಕುತ್ಕೊಂಡು ಕಣ್ಣು ಸುತ್ತ ಕಪ್ಪಾಗೈತಾ? ಇದರಿಂದ ನಾನೊಂದು ವಿಡಿಯೋ ಹಾಕಿದ್ದೆ, ಆದರೆ ಆ ವಿಡಿಯೋನ ನೋಡದೆ ಇರೋರಿಗೆ ಈ ವಿಡಿಯೋ ಸುಲಭವಾಗಿ ಸಿಗುತ್ತಾ, ಆಮೇಲೆ ಟ್ರೈ ಮಾಡ್ತೀರಿ ಅಂತ ಹೇಳಂದು ಇವತ್ತು ಕಣ್ಣು ಸುತ್ತ ಇರುವಂಥ ಡಾರ್ಕ್ ಸರ್ಕಲ್ಗೆ ಒಂದು ಹೋಮ್ ರೆಮಿಡಿನ ತೊಗೊಂಬಂದಿದ್ದೆ ನಾನು. ಇದನ್ನ ಪ್ರತಿದಿನ ನೀವು ಯೂಸ್ ಮಾಡಿದ್ದ ಖರೆ ಆದರೆ ನಿಮಗೆ ಒಂದು ವಾರದಲ್ಲಿ ಇದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಬಹಳನೇ ಸಿಂಪಲ್ ಆಗೈತೆ ರೆಮಿಡಿ, ಬಹಳನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಕೊಳೋವಂಥ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ. ಬಹಳಷ್ಟು ಜನ ನನಗೆ ಕೇಳ್ತಿದ್ರು, ನನಗೆ ಡಾರ್ಕ್ ಸರ್ಕಲ್ ಭಾಳ ಆಗೈತಿ, ಇದಕ್ಕೇನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಏನು ಹಚ್ಚಿದ್ರು ಕಡಿಮೆ ಆಗ್ತಿಲ್ಲ ಅಂತ ಹೇಳಂದ್ರೆ ಭಾಳಷ್ಟು ಜನ ಕೇಳ್ತಿದ್ರು. ಅದಕ್ಕೋಸ್ಕರ ಈ ವಿಡಿಯೋನ ತೊಗೊಂಡಿನಿ. ಸಿಂಪಲ್ ಆಗೈತಿ, ಅಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಒಂದು ಹೋಮ್ ರೆಮಿಡಿಯನ್ನು ಮಾಡ್ಕೊಳ್ಳೋಣ. ಬರೀ ಏನೇನೆಲ್ಲ ತೊಗೊಂಡಿದ್ದೀನಿ ಇದಕ್ಕೆ ನಾನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್, ಹೆಲ್ತ್ ಕೇರ್, ಹೇರ್ ಕೇರ್ ವಿಡಿಯೋ ನೋಟಿಫಿಕೇಶನ್ ಆದಷ್ಟು ಬೇಗನೆ ನಿಮಗೆ ಬರುತ್ತೆ. ತಕ್ಷಣ ನೀವು ಆ ರೆಮಿಡಿನ ಮಾಡ್ಕೋಬೋದು. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಬರ್ರಿ. ಈಗ ಲೇಟ್ ಮಾಡೋದು ಬೇಡ, ಈ ರೆಮಿಡಿನ ಸ್ಟಾರ್ಟ್ ಮಾಡೋಣ. ಒಂದು ಡಬ್ಬಕ್ಕೆ ಡೈರೆಕ್ಟ್ ಹಾಕೊಂಡು ಹೋಗ್ತೀನಿ. ಇದನ್ನು ಹಾಕಿ ಇದರೊಳಗೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ. ಇಲ್ಲಿ ಫಸ್ಟಿಗೆ ತೊಗೊಂಡ್ರದ್ದು ನಾನು ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಇಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ನಾವಿಲ್ಲಿ ಕಾಫಿ ಪೌಡರ್ ಹಾಕೋಣ. ನೋಡಿರಿ, 1 ಸ್ಪೂನಷ್ಟು ಕಾಫಿ ಪೌಡರ್ ನಿಮಗೆ ಎಷ್ಟು ಬೇಕೋ ಅಷ್ಟು. ನನಗಂತೂ ಡಾರ್ಕ್ ಸರ್ಕಲ್ ಜಾಸ್ತಿ ಇಲ್ಲ, ಹಾಗಾಗಿ ನಾನು ಸ್ವಲ್ಪನೇ ನನಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಮಾಡ್ಕೊತೀನಿ. ನೋಡಿರಿ, 1 ಸ್ಪೂನಷ್ಟು ನಾನು ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಆಲಿವ್ ಆಯಿಲು ಭಾಳನೇ ಸುಲಭವಾಗಿ ಫ್ರೆಂಡ್ಸ್, ಭಾಳನೇ ಈಸಿಯಾಗಿ ನೀವೊಂದು ಈ ಒಂದು ಹೋಮ್ ರೆಮಿಡಿನ ನೀವು ಮಾಡ್ಕೋಬೋದು. ಇಲ್ಲಿ ನೋಡಿರಿ, 1 ಸ್ಪೂನಷ್ಟು ನಾನು ಕಾಫಿ ಪೌಡರ್ ತೊಗೊಂಡಿನಿ. ಅದೇ ಸ್ಪೂನಲ್ಲಿ 1 ಸ್ಪೂನಷ್ಟು ಆಲಿವ್ ಆಯಿಲು. ನಮಗೆ ಇದಕ್ಕೆ ಚೆನ್ನಾಗಿ ನಾವು ಮಿಕ್ಸ್ ಆಗಬೇಕು, ಅಷ್ಟನ್ನು ನಾನು ಇಲ್ಲಿ ತೊಗೊತೀನಿ. ನೋಡಿರಿ, ಇಷ್ಟನ್ನು ಹಾಕಿದ್ದೀನಿ. ಇದ್ರ ಜೊತೆಗೆ ನೋಡಿರಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ಆದಷ್ಟು ಬೇಗನೆ ಈ ಒಂದು ಕಾಫಿ ಪೌಡರ್ ನಮಗೆ ಗಟ್ಟಿ ಆಗೋದ್ರಿಂದ ನಾವು ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಅಂದ್ರೆ ಜೇನುತುಪ್ಪ. 1 ಸ್ಪೂನಷ್ಟು ಹಾಕ್ಕೊತೀನಿ ನಾನು. 1 ಸ್ಪೂನಷ್ಟು ಜೇನುತುಪ್ಪ ಚೆನ್ನಾಗಿ ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಕಾಫಿ ಹೊರಗೆ ತಕ್ಷಣ, ಹೊರಗೆ ಗಾಳಿ ಬಿದ್ದ ತಕ್ಷಣ ಗಟ್ಟಿಯಾಗಿಬಿಡ್ತೈತಿ. ಅದಕ್ಕೋಸ್ಕರ ಮೊದಲಿಗೆ ನಾವು ಇದನ್ನ ಬೇಗ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತಿ. 1 ಸ್ಪೂನಷ್ಟು ಕಾಫಿ ಪೌಡ್ರು, 1/2 ಅಥವಾ 2 ಸ್ಪೂನಷ್ಟು ನೀವು ಇಲ್ಲಿ ನೋಡಲಿ ಜೇನುತುಪ್ಪ ಮತ್ತು ಇದಕ್ಕೆ ಆಲಿವ್ ಆಯಿಲನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ನಮಗೆ ಈ ಒಂದು ಪೇಸ್ಟ್ ಆಗಬೇಕು. ಈ ಪೇಸ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಪ್ರತಿದಿನ ರಾತ್ರಿ ಮಲಗೋಕ್ಕೂ ಮುಂಚೆ ಏನು ಮಾಡಬೇಕಂದ್ರೆ, ಮಲ್ಕೊತೀನಿ ಅಂದಾಗ ಇಲ್ಲಿ ಡಾರ್ಕ್ ಸರ್ಕಲ್ಗೆ ಇದನ್ನ ಹಚ್ಕೋಬೇಕಾಗತ್ತೆ. ನಾವು ಇದಕ್ಕೆ ಅಪ್ಲೈ ಮಾಡ್ಕೋಬೇಕು. ಇದು ನಮ್ಮ ಕಾಫಿ ಪೌಡ್ರು ಇಷ್ಟು ಮಸಾಜ್ ಮಾಡ್ಕೊಂಡ್ರೆ ಸಾಕು. ನಮಗೆ ಸಾವಕಾಶವಾಗಿ ನಾವಿಲ್ಲಿ ಸ್ವಲ್ಪ ಈ ರೀತಿ ನಾವು ಮಸಾಜ್ ಮಾಡ್ಕೊಂಡ್ರೆ ಸಾಕು. ಇದು ಕಾಫಿ ಪೌಡ್ರಿಂದ ನಮಗೆ ಇದು ಎಕ್ಸ್ಟ್ರಾಕ್ಟ್ ನಮಗೆ ಬಿಟ್ಕೊಂಡ್ರೆ ಸಾಕಿಲ್ಲಿ. ಮತ್ತು ನಿಮಗಿಲ್ಲಿ ಆಲಿವ್ ಆಯಿಲು ಮತ್ತು ಜೇನುತುಪ್ಪ ನಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಇಲ್ಲಿ ಅಪ್ಲೈ ಆಗೋವರೆಗೂ ನಾವು ಇದನ್ನ ಕಾಫಿ ಪೌಡ್ರು, ಜೇನುತುಪ್ಪ, ಆಲಿವ್ ಆಯಿಲ್ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನಾವು ಇದನ್ನ ಮಿಕ್ಸ್ ಮಾಡಿ ಇಟ್ಕೊಬಿಡ್ಬೇಕು. ಇಟ್ಕೊಂಡಾಗ ಇದು ಕಾಫಿದು ಎಕ್ಸ್ಟ್ರಾಕ್ಟ್ ಇದ್ರೊಳಗೆ ಬಿಟ್ಟಿರ್ತದಲ್ಲ, ಅಷ್ಟಾದರೆ ನಮಗೆ ಸಾಕು. ನೋಡಲಿ, ಈ ರೀತಿ ನಾವು ಕಣ್ಣು ಸುತ್ತ ಇದನ್ನ ಹಚ್ಕೋಬೇಕಾಗತ್ತೆ. ಈ ರೀತಿ ಒಂದು 5 ನಿಮಿಷ ನಾವು ಇದನ್ನ ಮಸಾಜ್ ಮಾಡ್ಕೊಳ್ಳೋಣ. ನೋಡಲಿ, ಈ ರೀತಿ ಮಸಾಜ್ ಮಾಡ್ಕೊಂಡು ಆದಮೇಲೆ ನೀವು ರಾತ್ರಿ ಎಲ್ಲ ಹಾಗೆ ಬಿಡ್ತೀನಿ ಅಂದ್ರೂ ಬಿಡ್ಬೋದು. ಇಲ್ಲ ಅಂತ ಅಂದರೆ ಒಂದು 10 ನಿಮಿಷ 15 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಿಟ್ರೆ ಸಾಕು. ಇದನ್ನು ನೀವು ಪ್ರತಿದಿನ ಒಂದು ವಾರ ಮಾಡಿ ನೋಡ್ರಿ. ನಿಮ್ಮ ಸ್ಕಿನ್ನಲ್ಲಿರುವಂಥ ಇದು ಡಾರ್ಕ್ ಸರ್ಕಲ್ ಏನಿದೆ ಅಷ್ಟು ಸಾವಕಾಶವಾಗಿ ಪೂರ್ತಿ ಒಮ್ಮೆಲೆ ಒಂದು ವಾರಕ್ಕೂ ಹೋಗುತ್ತಂತ ನಾನು ಹೇಳೋಂಗಿಲ್ಲ. ಒಂದು ವಾರದ ಮಟ್ಟ ನೀವು ಇದನ್ನ ಟ್ರೈ ಮಾಡ್ಕೊತ ಬರ್ರಿ. ಒಂದು ವಾರದಲ್ಲಿ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ಸಾವಕಾಶವಾಗಿ ಇದ್ರದ್ದು ನಿಮ್ಗೆ ಹಂಗಾರೆ ಇದು ಒಂದು ಸ್ವಲ್ಪನೇ ಅದು ಡಾರ್ಕ್ ಸರ್ಕಲ್ ಕಡಿಮೆ ಆಗ್ತಾ ಬರ್ತಾ ಇರ್ತೈತಿ. ಈ ರೀತಿ ನೀವು ಪ್ರತಿದಿನ ನೀವು ಒಂದು 5 ನಿಮಿಷ ಈ ರೀತಿ ನೀವು ಮಸಾಜ್ ಮಾಡಿ ಒಂದು 10 ರಿಂದ 15 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿದ್ರು ನಡೀತೈತಿ. ಇಲ್ಲ ನಾವು ರಾತ್ರಿ ಎಲ್ಲ ಹಾಗೆ ಇದ್ದು ನಡೀತೈತಿ ಅಂತಂದ್ರೆ ಹಾಗೆ ನೀವು ಇಟ್ಕೊಂಡು ಮಲ್ಕೋಬೋದು. ಇಲ್ಲ ಅಂತಂದ್ರೆ ಫೇಸ್ ವಾಶ್ ಮಾಡಿ ಮಲಗ್ಬೋದು. ಆದರೆ ಫೇಸ್ ವಾಶ್ ಮಾಡಿ ಮಲ್ಕೊಳೋವಾಗ ಇನ್ನೂ ಒಂದು ಟಿಪ್ಸನ್ನು ನಾನು ಇಲ್ಲಿ ನೋಡ್ತೀನಿ. ಇದು ಕಣ್ಣಿಗೆ ಹಾಕ್ಕೊಂಡು ಮಲ್ಕೊಳೋದು. ರಾತ್ರಿ ಹೊತ್ತಲ್ಲಿ ಒಂದು ಸ್ವಲ್ಪ ಇದನ್ನ ನೀವು ಐಸ್ ಕ್ಯೂಬಲ್ಲಿ, ಅಂದರೆ ನೀವು ಫ್ರೀಝರ್ ಇಡಬಾರ್ದು, ಫ್ರಿಜ್ಜಲ್ಲಿ ಇಡಬೇಕು. ನೀವು ಅಂದರೆ ಕಣ್ಣು ಉರಿ ಇರ್ತೈತಿ, ಕಣ್ಣು ಭಾಳನೇ ಸ್ಟ್ರೆಸ್ ಆಗಿ ಕಣ್ಣು ಉರಿಯೋದು, ಕಣ್ಣು ನೋವು ಬರೋದು ಈ ರೀತಿ ಆಗ್ತಿರ್ತೈತಲ್ಲ, ಇದು ಅದನ್ನು ಭಾಳನೇ ರಿಲೀಫ್ ಮಾಡ್ತೈತಿ. ನೀವು ಇದನ್ನು ಹಚ್ಚಿ ಆದಮೇಲೆ ನೀವು ಹಂಗಂದ್ರೆ ಮಲ್ಕೋಬೋದು. ಇಲ್ಲ ಅಂತಂದ್ರೆ ಫೇಸ್ ವಾಶ್ ಮಾಡಿ ಮಲಗ್ಬೋದು. 10 ರಿಂದ 15 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಇದನ್ನು ನಾವು ಕಣ್ಣಿಗೆ ಈ ರೀತಿ ನೋಡ್ರಿ, ಇದಕ್ಕೆ ಹಿಂದನೂ ಈ ರೀತಿ ಇದನ್ನ ಹಾಕೋದಕ್ಕೆ ಕೊಟ್ಟಿರ್ತಾರೆ. ನೋಡ್ರಿ, ಈ ರೀತಿ
ನಮ್ಮ ಸ್ಕಿನ್ನಿಗೆ ನಮ್ಮ ಈ ಡಾರ್ಕ್ ಸರ್ಕಲ್ ಏನೈತಿ ಅದನ್ನು ಸಹಿತ ನಮಗೆ ಕಡಿಮೆ ಆಗುತ್ತೆ. ಜೊತೆಗೆ ನಮ್ಮ ಸ್ಕಿನ್ನು ನಮಗೊಂದು ಏನದು ನಮ್ಮ ಐಸು ಇಷ್ಟೊಂದು ರಿಲ್ಯಾಕ್ಸ್ ಆಗ್ತಾವಂತ ಅಂದ್ರೆ ನೀವು ಟ್ರೈ ಮಾಡಿ ನೋಡಿರಿ. ಇಷ್ಟೊಂದು ಸಮಾಧಾನ ಆಗುತ್ತಾ ಅಂತ ಅಂದ್ರೆ ಇದನ್ನು ಹಾಕ್ಕೊಂಡು ಮಲ್ಕೊಳೋದ್ರಿಂದ ನಿಮ್ಮ ಹತ್ರ ಇದಿತ್ತು ಅಂದರೆ ಏನು ಭಾಳ ರೇಟ್ ಇಲ್ಲ. ಇದು ಎಷ್ಟೊಂದು ಸಮಾಧಾನ ಆಗುತ್ತೆ ಅಂದರೆ ಇದು ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ ನಾನು ರಾತ್ರಿ ಮಲಗೋವಾಗ ಮಾತ್ರ. ಯಾಕಂದರೆ ಇಡೀ ದಿನ ನಾನು ಫೋನಲ್ಲೇ ಇರೋದ್ರಿಂದ, ಫೋನಲ್ಲಿ ವಿಡಿಯೋ ಎಡಿಟ್ ಎಲ್ಲ ಅಂತ ಅಂದರೆ ಫೋನಲ್ಲಿ ಇರೋದ್ರಿಂದ ರಾತ್ರಿ ನಿಜವಾಗ್ಲೂ ನನಗೆ ಒಂದು ರೀತಿ ಸ್ಟ್ರೆಸ್ ಆದಂಗೆ ಆಗಿರ್ತದೆ ಕಣ್ಣಿಗೆ. ಇಷ್ಟು ರಿಲೀಫ್ ಆಗುತ್ತೆ ಅಂದರೆ ಇದು ಫ್ರೀಝರಲ್ಲಿ ಇಡಬಾರ್ದು. ಫ್ರಿಜ್ಜಲ್ಲಿ ಇಟ್ಟಿರುತ್ತೆ ನಾವು ಕಿತ್ತಿದ್ರೆ ಇದಕ್ಕೆ ಕಿತ್ಕೊಂಡು ಬಂದುಬಿಡ್ತೈತಿ. ಅದ್ರ ಬದಲಾಗಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ವಿ ಅಂದ್ರೆ ಮಲಗೋವಾಗ ಒಂದು ಸ್ವಲ್ಪ ಇದನ್ನ ಕಣ್ಣಿಗೆ ಹಾಕ್ಕೊಂಡು ನೀವು ಮಲ್ಕೊಂಡ್ರಿ ಅಂದರೆ ಇಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದ್ರೆ ಇದು ಬೆಚ್ಚಗಾಗೋವರೆಗೂ ನಮ್ಗೆ ಆರಾಮಾಗಿ ಒಂದು 10 ನಿಮಿಷ ಅಂದ್ರೊಳಗನೆ ಇದು ಬೆಚ್ಚಗಾಗ್ಬಿಡ್ತೈತಿ. ಅಷ್ಟೊಂದು ನಮ್ಮ ಐಸ್ ಹೀಟಾಗಿರ್ತಾವೆ, ನಮ್ಮ ಕಣ್ಣು ಹೀಟಾಗಿರ್ತಾವೆ. ಅದಕ್ಕೋಸ್ಕರ ಇದನ್ನ ಹಾಕ್ಕೊಂಡು ನೀವು ಮಲ್ಕೊಂಡ್ರಿ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಚೆನ್ನಾಗಿ ನಮಗೊಂದು ಕಣ್ಣಿಗೆ ರಿಲೀಫ್ ಆಗುತ್ತೆ. ಜೊತೆಗೆ ಈ ಕಣ್ಣಲ್ಲಿ ಇದು ಕೆಳಗೆ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಅದನ್ನು ಸಹಿತ ನಿಮ್ಗೆ ಕಡಿಮೆ ಆಗ್ತಾ ಬರ್ತೈತಿ. ಬೇಕಿದ್ರೆ ನೋಡಿರಿ, ಈ ಒಂದು ಹೋಮ್ ರೆಮಿಡಿ ನೀವು ಟ್ರೈ ಮಾಡಿರಿ. ಜೊತೆಗೆ ಇದನ್ನು ಯೂಸ್ ಮಾಡಿರಿ. ಇದು ಇಲ್ಲ ಅಂತ ಅಂದರೆ ನೀವೊಂದು ಬಟ್ಟೆನ ಒಂದು ಸ್ವಲ್ಪ ಹಸಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಆ ಬಟ್ಟೆನೂ ಸಹಿತ ನೀವು ಹಾಕ್ಕೊಂಡು ಮಲ್ಕೋಬೇಕು. ಇದೇ ಬೇಕು ಅಂತ ಹೇಳಿ ಯೋಚನೆ ಮಾಡೋಕೆ ಹೋಗ್ಬಿಡ್ರಿ. ಇವತ್ತು ರಾತ್ರಿಯಿಂದನೇ ಈ ಒಂದು ರೆಮಿಡಿ ಮಾಡ್ಕೋರಿ. ಮತ್ತು ಈ ಒಂದು ಹಸಿ ಬಟ್ಟೆ ನಮ್ಮ ಸ್ವಲ್ಪ ಒಂದು ಸ್ವಲ್ಪ ನೀರಲ್ಲಿ ತೊಯಿಸಿ ಫ್ರಿಜ್ನಾಗ ಇಟ್ಟು ಮಲ್ಕೊಳೋವಾಗ ಸ್ವಲ್ಪ ಕಣ್ಣು ಮೇಲೆ ಹಾಕ್ಕೊಂಡು ಮಲ್ಕೋರಿ. ಎಷ್ಟು ರಿಲ್ಯಾಕ್ಸ್ ಆಗುತ್ತೆ, ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ಬೆಳಗ್ಗಿಂದ ಸಾಯಂಕಾಲ ಮಟ್ಟ ನಾವು ಏನೋ ಫೋನು TV ಆಮೇಲೆ ಲ್ಯಾಪ್ಟಾಪ್ ಇದ್ರೂ ನಮಗೆ ರಿಲ್ಯಾಕ್ಸ್ ಸಿಗುತ್ತೆ, ಅಷ್ಟೇ ಸಮಾಧಾನ ಆಗುತ್ತೆ. ಟ್ರೈ ಮಾಡಿ ನೋಡಿರಿ. ಇವತ್ತು ಇಷ್ಟು ಸಾಕು. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಎಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.